ಓಕೆ, ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯೋ, ಈ ದಿನದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕರ್ತನು ಒಳ್ಳೆಯವನು, ಸರ್ವಶಕ್ತನು. ಆತನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಪಾಸ್ಟರ್ ಕುಮಾರ್ ಬೊಂಬೆ ಸ್ವಾಗತ ಮಾಡಿಕೊಳ್ತೇನೆ ನನ್ನ ಚಾನಲ್ ಪಾಸ್ಟರ್ ಕುಮಾರ್ ಬೊಂಬೆ ಅಂತ. ಸೊ ದೇವರು ಪವಿತ್ರಾತ್ಮನ ಮೂಲಕವಾಗಿ ಈ ದಿನದಲ್ಲಿ ಒಂದು ಒಳ್ಳೆಯ ವಾಕ್ಯವನ್ನು ಕೊಟ್ಟಿದ್ದಾನೆ. ಅದು ಏನಂದರೆ ಪ್ರಿಯರೇ, ನೀವು ಯಾರಾದರೂ ನಿಮ್ಮನ್ನು ಕೇಳುವಾಗಿ ನೋಡ್ಕೋಬೇಡ್ರಿ. ಹಲ್ಲೆಲೂಯಾ. ದೇವರು ನಿಮ್ಮಲ್ಲಿ ಒಳ್ಳೆಯದನ್ನು ಒಂದು ಏನಾದರೂ ನೋಡಿರ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಬಹಳ ಜನ ಏನು ಅನ್ಸ್ಕೊತಾನಂದರೆ, ನನಗೆ ಓದಲಿಕ್ಕೆ ಬರೋದಿಲ್ಲ, ನಾನು ಯಾವ ಕೆಲಸಕ್ಕೆ ಯೋಗ್ಯನಲ್ಲ, ದೇವರಲ್ಲಿ ನಾನು ಯಾವುದೇ ಕೆಲಸ ಮಾಡಲಿಕ್ಕೆ ಯೋಗ್ಯನಲ್ಲ ಅಂತ ತಿಳ್ಕೊತಾರೆ. ಆದರೆ ದೇವರ ವಾಕ್ಯ ಇದೇ ರೀತಿಯಾಗಿ ಹೇಳ್ತದೆ. ಗಿದ್ಯೋನನು ಇದೇ ಪ್ರಕಾರ ಯೋಚಿಸುವಂಥ ಮನುಷ್ಯನಾಗಿದ್ದ. ನಾವು ಓದ್ತೇವೆ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದ್ರಿ. ಆಗ ಗಿದ್ಯೋನನು ಆತನಿಗೆ ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನನ್ನ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೆಹೋವನು. ಓಕೆ, ಇಲ್ಲಿ ಗಿದ್ಯೋನನು ದೇವರು ಇಸ್ರಾಯೇಲರನ್ನು ಯುದ್ಧವನ್ನು ಮಾಡಲಿಕ್ಕೆ ಬಂದಂಥ ಮಿದ್ಯಾರನ ಸಂಗಡ ದೇವರು ಗಿದ್ಯೋನನ್ನು ಆರಿಸಿಕೊಂಡಿದ್ದಾನೆ. ಯಾಕೋಸ್ಕರ ಗೊತ್ತದ್ರಿ? ಇಸ್ರಾಯೇಲರನ್ನು ಗಿದ್ಯೋನನು ಏನು ಹೇಳಿದ್ದಾನೆ ಅಂದರೆ, ದೇವರು ಗಿದ್ಯೋನನೇ, ನೀನು ಇಸ್ರಾಯೇಲರನ್ನು ಆ ಮಿದ್ಯಾರನ ಕೈಯಿಂದ ಬಿಡಿಸಬೇಕು. ಆದರೆ ಗಿದ್ಯೋನು ಹೇಳ್ತಾ ಇದ್ದೀನಿ, ನನಗೆ ಓದಲಕ್ಕೆ ಬರೋದಿಲ್ಲ, ನಾನು ಯಾವುದಕ್ಕೆ ಯೋಗ್ಯನಲ್ಲ ಸ್ವಾಮಿ ಅಂತ, ನಾನು ಚಿಕ್ಕದವನು, ನನ್ನ ಮನೆಯು ನನ್ನ ಕುಲವು ಚಿಕ್ಕದವನಾಗಿದ್ದೆ ಅಂತ. ಆದರೆ ದೇವರು ಹೇಳ್ತಾ ಇದ್ದೀನಿ ಏನಂತ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಅದಕ್ಕಾಗಿ ಗಿದ್ಯೋನಿಗೆ ದೇವರು ಹೇಳಿದ ಅದೇ ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ದೇವರು ಗಿದ್ಯೋನನಿಗೆ ಹೇಳ್ತಾ ಇದ್ದಾನೆ. ಓದ್ರಿ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿದಾನೆ. ಹಲ್ಲೆಲೂಯಾ. ಗಿದ್ಯೋನನು ತನ್ನನ್ನು ತಾನೇ ದೇವರ ಮುಂದೆ, ಸ್ವಾಮಿ, ನಾನು ಯಾವುದಕ್ಕೆ ಯೋಗ್ಯನಲ್ಲ, ನಾನು ಚಿಕ್ಕವನು, ಸಣ್ಣವನು, ನನ್ನ ಕುಲವು ಸಣ್ಣವನಾಗಿದ್ದೆ ಅಂತ ಹೇಳುವಾಗ ದೇವರು ಹೇಳ್ತಾ ಇದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನೀವು ನಿಮ್ಮನ್ನು ದೇವರ ದೃಷ್ಟಿಯಲ್ಲಿ ನೀವು ಬಹಳ ಬಹಳ ಅಮೂಲ್ಯವಾಗಿದ್ದೀರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆ ಬಲಹೀನತೆಯಲ್ಲಿಯೂ ಬಲವನ್ನು ತುಂಬಿಸಿ ನಿಮ್ಮನ್ನು ಉಪಯೋಗಿಸ್ತಾನೆ. ಗಿದ್ಯೋನನ್ನು ದೇವರು ಗಿದ್ಯೋನನನ್ನು ದೇವರು ಉಪಯೋಗಿಸಿ ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ಬಿಡುಗಡೆ ಕೊಟ್ಟ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್. ಜೈ ಯೇಸುಗೆ. ಆಮೆನ್.